ನಾನು ಮಾಡುವ ಮೊದಲ ಕೆಲಸ ವಿಶ್ವದ ಮಹಾನ್ ಸುಳ್ಳುಗಾರ ಎಂಬ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡುದು. ಇತಿಹಾಸದಲ್ಲಿ ಅಷ್ಟು ಸುಳ್ಳು ಹೇಳುವವರು ಬರಲಿಲ್ಲ, ಮುಂದೆ ಕೂಡ ಬರಲಿಕ್ಕೆ ಕಷ್ಟ ಅಂತ ಸುಳ್ಳು ಹೇಳ್ತಾರ. ನಾನು 5 ನಿಮಿಷ ಕೆಲವರು ಹೇಳುವ ಸುಳ್ಳುಗಳನ್ನು ಹೇಳ್ತೇನೆ. ಬಹಳ ಕಷ್ಟದಲ್ಲಿದ್ದೆ, ಚಾ ಮಾರ್ತಿದ್ದೆ ಹೇಳ್ತಾರೆ. ಆದ್ರೆ ನನಗೆ ಆಶ್ಚರ್ಯ, ಮಾರ್ತಿದ್ದವರು ಇದ್ದಾರೆ, ಕುಡ್ದವನು ಒಬ್ಬನೂ ಇಲ್ಲ ಭೂಮಿ ಮೇಲೆ. ಸಾಯ್ಲಿ ಚಾ ಕುಡ್ದವರು ಏನಾದ್ರು ಹೇಳಲಿಕ್ಕೆ ಅವರೆಲ್ಲ ಕಾಂಗ್ರೆಸ್ನವರು ಇರ್ಬೋದು, ಹೇಳಲಿಕ್ಕಿಲ್ಲ. ಅಲ್ಲಿ ಸಿಲಿಂಡರ್ ಕೊಡುವವನು, ಚಾ ಹುಡಿ ಕೊಡುವವನು, ಹಾಲು ಕೊಡುವವನು ಎಲ್ಲರೂ ಸತ್ರ. ಯಾರಾದ್ರೂ ಒಬ್ರು ಜೀವಂತ ಇರ್ಬೇಕಲ್ಲ. ಆಯ್ತು ಸಾಯ್ಲಿ, ಅವರ ಅಂಗಡಿಗೆ ಬರೋರು ಎಲ್ಲರೂ ಸತ್ರು ಅಂತ ತಿಳ್ಕೊಳ್ಳುವ. ಆಚೆ ಕಡೆ ಯಾವ್ದಾದ್ರು ಒಂದು ಚಪ್ಪಲಿ ಅಂಗಡಿನೋ ಬಟ್ಟೆ ಅಂಗಡಿನೋ ಇವ್ರು ನೋಡ್ಬೇಕಲ್ಲ, ಓ ಅಲ್ಲಿ ಮೋದಿ ಅವರು ಚಾ ಮಾಡ್ತಿದ್ರು ಅಂತ. ಅವರು ಇಲ್ವ ಭೂಮಿ ಮೇಲೆ? ನೋಡಿ ಎಂತ ದೊಡ್ಡ ಸುಳ್ಳು ಹೇಳಿದ್ರೆ ಚಾ ಮಾರಿದವರು ಮಾತ್ರ ಇದ್ದಾರಂತೆ. ಆಮೇಲೆ ನನ್ನ ಹಾಗೆ ಒಬ್ರು ಅಧಿಕ ಪ್ರಸಂಗದವರು ನೋಡುವ ಇವರು ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರ ನೋಡುವ ಅಂತ ಮಾಹಿತಿ ಹಕ್ಕು ಪ್ರಕಾರ ಅರ್ಜಿ ಹಾಕಿದ್ರು. ಆ ಮೋದಿಗೆ ಆ ಹೋಟೆಲ್ ಹೇಗೆ ಸಿಕ್ತು, ಅದು ಯಾರ ಹೆಸರಲ್ಲಿ ಕ್ಯಾಂಟೀನ್ ಇತ್ತು, ಅದು ಯಾರ ಹೆಸರಲ್ಲಿ ಕಾಂಟ್ರಾಕ್ಟ್ ಇತ್ತು ಅಂತ ಅರ್ಜಿ ಹಾಕಿದಾಗ ಒಂದು ಉತ್ತರ, ಅವರು ಯಾವ ಇಸ್ವಿಯಲ್ಲಿ ಚಾ ಮಾರ್ತೇನೆ ಹೇಳ್ತಿದ್ರ ಆ ಇಸ್ವಿಯಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ ಅಲ್ಲ. ಈಗ ಇಲ್ಲಿ ವೇದವ್ಯಾಸ ಕಾಮತ್ರೆಲ್ಲ ಬಿಡಿ, ಒಂದು ಶಾಸಕರು ಅವರೊಂದು ಲಾಟ್ ಪುಟ್ಟು ದಗಲ್ಬಾಜಿ ಮಾತಾಡೋದೆಲ್ಲ ಇರ್ತದೆ. ಆದ್ರೆ ಇಷ್ಟು ದೊಡ್ಡ 130 ಕೋಟಿ ಜನ ಇರುವ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ, ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮೋಕ್ರಸಿಯ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ 25 ಸುಳ್ಳು ಹೇಳ್ತಾರೆ ಹೇಳಿದ್ರೆ ಎಷ್ಟು ನಾಚಿಕೆಗೆ ಹೇಳಿದೆ. ನಾನು ಶಾಲೆಗೆಲ್ಲ ಹೋಗ್ಲಿಲ್ಲ, ಅಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮಕ್ಕರ್ ಮಾಡಿ ಹೇಳಿರುವಂತದ್ದು. ನಾನು ಅವರು ಆಕ್ಸ್ಫೋರ್ಡ್, ನಾನು ಹಾರ್ಡ್ ವರ್ಕ್ ಏನೇನೋ ಬಿಟ್ರು. ಅದಾಗಿ ಸ್ವಲ್ಪ ದಿನದಲ್ಲಿ ಅಮಿತ್ ಶಾ ಬಂದ್ರು, ಅವರದ್ದು ಡಿಗ್ರಿ ಆಗಿದೆ ಹೇಳ್ತಾರೆ. ಅವರಿಗೆ ಕೊಟ್ಟ ಡಿಗ್ರಿ ಇದೆ ಅಲ್ವಾ, ಭೂಮಿ ಮೇಲೆ ಯಾರೂ ಮಾಡಲಿಲ್ಲ ಆ ಕೋರ್ಸ್. MA ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್. ನಾನು ಮಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೆ. ಇನ್ಫ್ಯಾಕ್ಟ್ ನಾನು ಕೂಡ MA ಮಾಡಿದ್ದೇನೆ. ಆದ್ರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದವರು ನ ಭೂತೋ ನ ಭವಿಷ್ಯತ್, ಮುಂದೆ ಆ ಕೋರ್ಸ್ ಇಲ್ಲ. ಇನ್ನೊಂದು ದೊಡ್ಡ ಕಾಮಿಡಿ ಏನಂದ್ರೆ, ಮೋದಿಯವರಿಗೆ ಮಾತ್ರ ಕಲ್ಲರ್ಡ್ ಲ್ಯಾಮಿನೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ. ನನ್ನ ತಂದೆಯ ಕಾಲಘಟ್ಟದಲ್ಲೆಲ್ಲ ಅವರದ್ದು ನನ್ಗೆ ಉಂಟು. ಈಗ ಡಾಕ್ಟರ್ ಕಲ್ತಿದ್ದಾರೆ, ಎಲ್ಲ ಕಪ್ಪು ಬಿಳುಪು ಆ ಟೈಪಿನ ಟೈಪ್ ರೈಟರ್ ಅಲ್ಲಿ ಹೊಡೆದದ್ದು. ಮೋದಿಯವರಿಗೆ ಪಾಶ್ ಅಂದ್ರೆ ಮೊನ್ನೆ ಕೊಟ್ಟ ಸರ್ಟಿಫಿಕೇಟ್ ಅದು. ಈ ಚೌಟ, ಕಾಮತ್, ಭರತ್ ಶೆಟ್ರು ಮತ್ತೆ ಯಾರವರು ಪೂಂಜ ಇವರೆಲ್ಲ ಅವರ ಹೆಸರಲ್ಲಿ ವಿನ್ ಆಗುದಲ್ಲ. ಇವರಿಗೇನು ಯೋಗ್ಯತೆ ಇಲ್ಲ, ಅವರನ್ನು ತೋರಿಸಿ ಇವರು ವಿನ್ ಆಗುದು. ಆದ್ರೆ ಅವರಷ್ಟು ದೊಡ್ಡ ಸುಳ್ಳುಗಾರ ಭೂಮಂಡಲದಲ್ಲಿ ಇನ್ನು ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದೊಂದು ಎಂತ ಸ್ಕಿಲ್ಸ್ ಅದು ದೇವರು ಕೊಟ್ಟದವರಿಗೆ. ಮೋದಿಯವರು ಬಾಲ್ಯದಲ್ಲಿ ಭಿಕ್ಷೆ ಬೇಡಿದಾರಂತೆ, ಮೊಸಳೆಯೊಟ್ಟಿಗೆ ಆಟ ಆಡಿದಾರಂತೆ, ನವಿಲಿನೊಟ್ಟಿಗೆ ಆಟ ಆಡಿದಾರಂತೆ, ಹಿಮಾಲಯದಲ್ಲಿ ಸುತ್ತಾಡಿದಾರಂತೆ, ಚಾ ಮಾರಿದಾರಂತೆ, RSS ನಲ್ಲಿ ಓಡಾಡಿದಾರಂತೆ. ಲೆಕ್ಕ ಹಾಕಿದ್ರೆ ಇವತ್ತಿಗೆ ಅವರ ವಯಸ್ಸು 162 ಆಗಿರ್ಬೇಕಿತ್ತು. ಈಗ ಇವರು ಡಿಗ್ರಿ ಮಾಡಿದಾರಂತೆ. ಇಲ್ಲಿ ಮಾಡಿದ್ರು ಅಂತ ತಿಳ್ಕೊಳ್ಳೋಣ, ಸೈಲೆನ್ಸ್ ಅದು ಯಾವುದೋ ಒಂದು ಕೋರ್ಸ್, ಇವರ ಅದೃಷ್ಟ, ದೇವರು ಇವರಿಗೆ ಮಾತ್ರ ಕೊಟ್ಟ ಅವಕಾಶ. ಮಾಡಿದ್ರು ಅಂತ ತಿಳ್ಕೊಳ್ಳುವ. ಒಬ್ಬ ಕ್ಲಾಸ್ಮೇಟ್ ಇಲ್ವ ಭೂಮಿ ಮೇಲೆ? ಅಲ್ಲ, ಈಸ್ ಇಟ್ ಪಾಸಿಬಲ್? ಅಂದ್ರೆ ಈಗ ಇಂಥ ಸುಳ್ಳು ಹೇಳುವ ಪ್ರಧಾನಿ ನಮ್ಗೆ ಸಿಕ್ಕಿದಾಗ ನಾವು ಬಿಸಿಲಲ್ಲಿ ನಿಲ್ಲದೆ ಮತ್ತೆಂತ ಮಾಡ್ಬೇಕು? ನಾನು ಮಾಡುವ ಮೊದಲ ಕೆಲಸ ವಿಶ್ವದ ಮಹಾನ್ ಸುಳ್ಳುಗಾರ ಎಂಬ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡುದು. ಇತಿಹಾಸದಲ್ಲಿ ಅಷ್ಟು ಸುಳ್ಳು ಹೇಳುವವರು ಬರಲಿಲ್ಲ, ಮುಂದೆ ಕೂಡ ಬರಲಿಕ್ಕೆ ಕಷ್ಟ ಅಂತ ಸುಳ್ಳು ಹೇಳ್ತಾರ. ನಾನು 5 ನಿಮಿಷ ಕೆಲವರು ಹೇಳುವ ಸುಳ್ಳುಗಳನ್ನು ಹೇಳ್ತೇನೆ. ಬಹಳ ಕಷ್ಟದಲ್ಲಿದ್ದೆ, ಚಾ ಮಾರ್ತಿದ್ದೆ ಹೇಳ್ತಾರೆ. ಆದ್ರೆ ನನಗೆ ಆಶ್ಚರ್ಯ, ಮಾರ್ತಿದ್ದವರು ಇದ್ದಾರೆ, ಕುಡ್ದವನು ಒಬ್ಬನೂ ಇಲ್ಲ ಭೂಮಿ ಮೇಲೆ. ಸಾಯ್ಲಿ ಚಾ ಕುಡ್ದವರು ಏನಾದ್ರು ಹೇಳಲಿಕ್ಕೆ ಅವರೆಲ್ಲ ಕಾಂಗ್ರೆಸ್ನವರು ಇರ್ಬೋದು, ಹೇಳಲಿಕ್ಕಿಲ್ಲ. ಅಲ್ಲಿ ಸಿಲಿಂಡರ್ ಕೊಡುವವನು, ಚಾ ಹುಡಿ ಕೊಡುವವನು, ಹಾಲು ಕೊಡುವವನು ಎಲ್ಲರೂ ಸತ್ರ. ಯಾರಾದ್ರೂ ಒಬ್ರು ಜೀವಂತ ಇರ್ಬೇಕಲ್ಲ. ಆಯ್ತು ಸಾಯ್ಲಿ, ಅವರ ಅಂಗಡಿಗೆ ಬರೋರು ಎಲ್ಲರೂ ಸತ್ರು ಅಂತ ತಿಳ್ಕೊಳ್ಳುವ. ಆಚೆ ಕಡೆ ಯಾವ್ದಾದ್ರು ಒಂದು ಚಪ್ಪಲಿ ಅಂಗಡಿನೋ ಬಟ್ಟೆ ಅಂಗಡಿನೋ ಇವ್ರು ನೋಡ್ಬೇಕಲ್ಲ, ಓ ಅಲ್ಲಿ ಮೋದಿ ಅವರು ಚಾ ಮಾಡ್ತಿದ್ರು ಅಂತ. ಅವರು ಇಲ್ವ ಭೂಮಿ ಮೇಲೆ? ನೋಡಿ ಎಂತ ದೊಡ್ಡ ಸುಳ್ಳು ಹೇಳಿದ್ರೆ ಚಾ ಮಾರಿದವರು ಮಾತ್ರ ಇದ್ದಾರಂತೆ.
ಆಮೇಲೆ ನನ್ನ ಹಾಗೆ ಒಬ್ರು ಅಧಿಕ ಪ್ರಸಂಗದವರು ನೋಡುವ ಇವರು ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರ ನೋಡುವ ಅಂತ ಮಾಹಿತಿ ಹಕ್ಕು ಪ್ರಕಾರ ಅರ್ಜಿ ಹಾಕಿದ್ರು. ಆ ಮೋದಿಗೆ ಆ ಹೋಟೆಲ್ ಹೇಗೆ ಸಿಕ್ತು, ಅದು ಯಾರ ಹೆಸರಲ್ಲಿ ಕ್ಯಾಂಟೀನ್ ಇತ್ತು, ಅದು ಯಾರ ಹೆಸರಲ್ಲಿ ಕಾಂಟ್ರಾಕ್ಟ್ ಇತ್ತು ಅಂತ ಅರ್ಜಿ ಹಾಕಿದಾಗ ಒಂದು ಉತ್ತರ, ಅವರು ಯಾವ ಇಸ್ವಿಯಲ್ಲಿ ಚಹಾ ಮಾರ್ತೇನೆ ಹೇಳ್ತಿದ್ರ ಆ ಇಸ್ವಿಯಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ. ಅಲ್ಲ ಈಗ ಇಲ್ಲಿ ವೇದವ್ಯಾಸ ಕಾಮತ್ರೆಲ್ಲ ಬಿಡಿ, ಒಂದು ಶಾಸಕರು ಅವರೊಂದು ಲಾಟ್ ಪಟ್ಟು ದಗಲ್ಬಾಜಿ ಮಾತಾಡೋದೆಲ್ಲ ಇರ್ತದೆ. ಆದ್ರೆ ಇಷ್ಟು ದೊಡ್ಡ 130 ಕೋಟಿ ಜನ ಇರುವ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ, ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮೋಕ್ರಸಿಯ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ 25 ಸುಳ್ಳು ಹೇಳ್ತಾರೆ ಹೇಳಿದ್ರೆ ಎಷ್ಟು ನಾಚಿಕೆಗೆ ಹೇಳಿದೆ. ನಾನು ಶಾಲೆಗೆಲ್ಲ ಹೋಗ್ಲಿಲ್ಲ, ಅಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮಕ್ಕರ್ ಮಾಡಿ ಹೇಳಿರುವಂತದ್ದು. ನಾನು ಅವರು ಆಕ್ಸ್ಫೋರ್ಡ್, ನಾನು ಹಾರ್ಡ್ ವರ್ಕ್ ಏನೇನೋ ಬಿಟ್ರು. ಅದಾಗಿ ಸ್ವಲ್ಪ ದಿನದಲ್ಲಿ ಅಮಿತ್ ಶಾ ಬಂದ್ರು, ಅವರದ್ದು ಡಿಗ್ರಿ ಆಗಿದೆ ಹೇಳ್ತಾರೆ. ಅವರಿಗೆ ಕೊಟ್ಟ ಡಿಗ್ರಿ ಇದೆ ಅಲ್ವಾ, ಭೂಮಿ ಮೇಲೆ ಯಾರೂ ಮಾಡಲಿಲ್ಲ ಆ ಕೋರ್ಸ್. MA ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್. ನಾನು ಮಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೆ. ಇನ್ಫ್ಯಾಕ್ಟ್ ನಾನು ಕೂಡ MA ಮಾಡಿದ್ದೇನೆ. ಆದ್ರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದವರು ನ ಭೂತೋ ನ ಭವಿಷ್ಯತ್, ಮುಂದೆ ಆ ಕೋರ್ಸ್ ಇಲ್ಲ. ಇನ್ನೊಂದು ದೊಡ್ಡ ಕಾಮಿಡಿ ಏನಂದ್ರೆ, ಮೋದಿಯವರಿಗೆ ಮಾತ್ರ ಕಲ್ಲರ್ಡ್ ಲ್ಯಾಮಿನೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ. ನನ್ನ ತಂದೆಯ ಕಾಲಘಟ್ಟದಲ್ಲೆಲ್ಲ ಅವರದ್ದು ನನ್ಗೆ ಉಂಟು. ಈಗ ಡಾಕ್ಟರ್ ಕಲ್ತಿದ್ದಾರೆ, ಎಲ್ಲ ಕಪ್ಪು ಬಿಳುಪು ಆ ಟೈಪಿನ ಟೈಪ್ ರೈಟರ್ ಅಲ್ಲಿ ಹೊಡೆದದ್ದು. ಮೋದಿಯವರಿಗೆ ಪಾಶ್ ಅಂದ್ರೆ ಮೊನ್ನೆ ಕೊಟ್ಟ ಸರ್ಟಿಫಿಕೇಟ್ ಅದು. ಈ ಚೌಟ, ಕಾಮತ್, ಭರತ್ ಶೆಟ್ರು ಮತ್ತೆ ಯಾರವರು ಅಪೂಂಜ ಇವರೆಲ್ಲ ಅವರ ಹೆಸರಲ್ಲಿ ವಿನ್ ಆಗುದಲ್ಲ. ಇವರಿಗೇನು ಯೋಗ್ಯತೆ ಇಲ್ಲ, ಅವರನ್ನು ತೋರಿಸಿ ಇವರು ವಿನ್ ಆಗುದು. ಆದ್ರೆ ಅವರಷ್ಟು ದೊಡ್ಡ ಸುಳ್ಳುಗಾರ ಭೂಮಂಡಲದಲ್ಲಿ ಇನ್ನು ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದೊಂದು ಎಂತ ಸ್ಕಿಲ್ಸ್ ಅದು ದೇವರು ಕೊಟ್ಟದವರಿಗೆ. ಮೋದಿಯವರು ಬಾಲ್ಯದಲ್ಲಿ ಭಿಕ್ಷೆ ಬೇಡಿದಾರಂತೆ, ಮೊಸಳೆಯೊಟ್ಟಿಗೆ ಆಟ ಆಡಿದಾರಂತೆ, ನವಿಲಿನೊಟ್ಟಿಗೆ ಆಟ ಆಡಿದಾರಂತೆ, ಹಿಮಾಲಯದಲ್ಲಿ ಸುತ್ತಾಡಿದಾರಂತೆ, ಚಹಾ ಮಾರಿದಾರಂತೆ, RSS ನಲ್ಲಿ ಓಡಾಡಿದಾರಂತೆ. ಲೆಕ್ಕ ಹಾಕಿದ್ರೆ ಇವತ್ತಿಗೆ ಅವರ ವಯಸ್ಸು 162 ಆಗಿರ್ಬೇಕಿತ್ತು. ಈಗ ಇವರು ಡಿಗ್ರಿ ಮಾಡಿದಾರಂತೆ, ಇಲ್ಲಿ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಸೈಲೆನ್ಸ್ ಅದು ಯಾವುದೋ ಒಂದು ಕೋರ್ಸ್, ಇವರ ಅದೃಷ್ಟ, ದೇವರು ಇವರಿಗೆ ಮಾತ್ರ ಕೊಟ್ಟ ಅವಕಾಶ. ಮಾಡಿದ್ರು ಅಂತ ತಿಳ್ಕೊಳ್ಳುವ. ಒಬ್ಬ ಕ್ಲಾಸ್ಮೇಟ್ ಇಲ್ವಾ ಭೂಮಿ ಮೇಲೆ? ಅಲ್ಲ, ಈಸ್ ಇಟ್ ಪಾಸಿಬಲ್? ಅಂದ್ರೆ ಈಗ ಇಂಥ ಸುಳ್ಳು ಹೇಳುವ ಪ್ರಧಾನಿ ನಮ್ಗೆ ಸಿಕ್ಕಿದಾಗ ನಾವು ಬಿಸಿಲಲ್ಲಿ ನಿಲ್ಲದೆ ಮತ್ತೆಂತ ಮಾಡಬೇಕು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.